ಬಹಳ ವರ್ಷಗಳಿಂದ ವಾಸಿಸುತ್ತಿದ್ದ ಜಾಗಗಳಿಗೆ ಕಂದಾಯ ಗ್ರಾಮವನ್ನಾಗಿ ಮಾಡುತ್ತೇವೆ. ಉಪವಿಭಾಗಾಧಿಕಾರಿ ಕಾರ್ತಿಕ್. ಸರ್ಕಾರಿ ಹಾಗೂ ಖಾಸಗಿ ಜಮೀನಿನಲ್ಲಿ ಬಹಳ ವರ್ಷಗಳಿಂದ ಮನೆಗಳನ್ನು ನಿರ್ಮಿಸಿಕೊಂಡು ವಾಸ ಮಾಡುತ್ತಿದ್ದ ಪ್ರದೇಶವನ್ನ ಕಂದಾಯ ಗ್ರಾಮಗಳನ್ನಾಗಿ ಆಯ್ಕೆ ಮಾಡಲಾಗಿದೆ ಎಂದು ಉಪವಿಭಾಗಾಧಿಕಾರಿ ಕಾರ್ತಿಕ್ ತಿಳಿಸಿದರು. ಇವರು ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಕಂದಾಯ ಗ್ರಾಮಗಳ ಆಯ್ಕೆಯಾಗಲಿ ಗ್ರಾಮಗಳ ಕಡತಗಳನ್ನು ಪರಿಶೀಲನೆ ನಡೆಸಿ ಮಾತನಾಡಿದ ಇವರು, ಸರ್ಕಾರಿ ಹಾಗೂ ಖಾಸಗಿ ಜಮೀನುಗಳಲ್ಲಿ ಸುಮಾರು 10 ವರ್ಷಗಳಿಂದ 50ಕ್ಕೂ ಹೆಚ್ಚು ಮನೆಗಳಿದ್ದರೆ ಅಂತಹ ಗ್ರಾಮಗಳಿಗೆ ಕಂದಾಯ ಗ್ರಾಮ ಎನ್ನಿಸುತ್ತದೆ. 20ಕ್ಕೂ ಹೆಚ್ಚು ಮನೆಗಳಿದ್ದರೆ ಉಪಗ್ರಾಮ ಎಂದು ಆಯ್ಕೆ ಮಾಡಿ ವಾಸದ ಮನೆಗಳನ್ನು ಅಳತೆ ಮಾಡಿ ಹಕ್ಕುಪತ್ರ ನೀಡಲಾಗುವುದು. ಖಾಸಗಿ ಹಾಗೂ ಸರ್ಕಾರಿ ಜಮೀನಿನಲ್ಲಿ ವಾಸ ಮಾಡುವ ಕುಟುಂಬಗಳಿಗೆ ಹಕ್ಕುಪತ್ರಗಳಿಲ್ಲದೆ ಸರ್ಕಾರಿ ಸೌಲಭ್ಯಗಳಿಂದ ವಂಚಿತರಾಗುತ್ತಿದ್ದಾರೆ. ಇದನ್ನು ಮನಗಂಡ ಸರ್ಕಾರ ಕಂದಾಯ ಗ್ರಾಮಗಳನ್ನು ಆಯ್ಕೆ ಮಾಡಿ ಹಕ್ಕುಪತ್ರಗಳನ್ನು ನೀಡಿ ಗ್ರಾಮ ಪಂಚಾಯಿತಿ ಕಚೇರಿಗೆ ವಹಿಸಲಾಗುವುದು. ರಸ್ತೆ, ಚರಂಡಿ, ಬೀದಿ ದೀಪ, ಕುಡಿಯುವ ನೀರು, ವಸತಿ ಸೌಲಭ್ಯ ನೀಡಲು ಸಹಕಾರಿಯಾಗಲಿದೆ. ಖಾಸಗಿ ಜಮೀನಿನಲ್ಲಿ ಮನೆ ನಿರ್ಮಿಸಿಕೊಂಡಿದ್ದರೆ ಜಮೀನು ಮಾಲೀಕರಿಗೆ ಸಹಕಾರಿ ಪರಿಹಾರ ನೀಡಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ರೆಹಾನ್ ಪಾಷಾ, ಶಿರಸ್ತೆದಾರ ಸದಾಶಿವಪ್ಪ, ಕಂದಾಯ ನಿರೀಕ್ಷಕ ಲಿಂಗೇಗೌಡ ಹಾಗೂ ಗ್ರಾಮ ಲೆಕ್ಕಾಧಿಕಾರಿಗಳು, ಸಮುದಾಯ ಗ್ರಾಮಗಳ ಆಯ್ಕೆಯಾದ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಮೌನೇಶ್ ಆಚಾರ್, NKS TV4 ನ್ಯೂಸ್, ಚಳ್ಳಕೆರೆ. ಸರ್ವೆ ಮಾಡಿದ್ರೆ 100 ಎಕರೆ ಬರುತ್ತೆ. ಇನ್ನು 3 ಎಕರೆ ಒಳ್ಳೆ ಐತೆ. ಟೋಟಲ್ 6 ಎಕರೆ ಕೊಡ್ತು ಅಂತ ಹೇಳಿದ್ರು. 6 ಜನರಿಗೆ ಒಂದು ದಾಖಲೆಗಳನ್ನ ಕೊಡ್ತಕ್ಕಂಥ ಒಂದು ಮಹತ್ವಾಕಾಂಕ್ಷಿ ಯೋಜನೆ. ಇದರಲ್ಲಿ ಸುಮಾರು 10 ವರ್ಷ ಮೇಲ್ಪಟ್ಟು ಮನೆಗಳನ್ನ ಕಟ್ಕೊಂಡು ಅವರು ಪೂರ್ವಜರು ಕಾಲದಿಂದ ಕೂಡ ಇರತಕ್ಕಂಥವ್ರು ತುಂಬ ಜನರಿಗೆ ಸರ್ಕಾರಿ ಜಮೀನಲ್ಲಾಗಿ ಅಥವಾ ಪ್ರೈವೇಟ್ ಜಮೀನುಗಳಲ್ಲಿ ಮನೆಗಳು ಕಟ್ಕೊಂಡು ಒಳ್ಳೆ ವಾಸ ಇದೆ. ಆದರೆ ಅವ್ರ ಹತ್ರ ಯಾವುದೇ ದಾಖಲೆಗಳಿರಲ್ಲ, ಈ ಸುದ್ದಿರಲ್ಲ, ಪಂಚಾಯತಿ ಕಂಟ್ರೋಲಲ್ಲಿರಲ್ಲ, ಅವ್ರಿಗೆ ಯಾವುದೇ ವಿಧವಾದ ಪಂಚಾಯತಿ ಕಡೆಯಿಂದ ಡೆವಲಪ್ಮೆಂಟ್ ವರ್ಕ್ಸ್ ಆಗಲ್ಲ. ಈ ರೀತಿ ಅನೇಕ ಪ್ರಾಬ್ಲಮ್ಗಳಿದೆ. ಹಾಗಾಗಿ ಅದನ್ನೆಲ್ಲ ಸರಿ ಮಾಡೋ ನಿಟ್ಟಿನಲ್ಲಿ ಕಂದಾಯ ಗ್ರಾಮ ಮಾಡಬೇಕು. ಅದರಲ್ಲಿ ಹಕ್ಕುಪತ್ರಗಳನ್ನ ಕೊಟ್ಟು ಒಂದೊಂದು 50 ಕಡಿಮೆ ಇರೋದು ಕೆಲವೊಂದು 20 ಮೇಲ್ಪಟ್ಟು ಇರತಕ್ಕಂಥದ್ದನ್ನ ಉಪಗ್ರಾಮ ಅಂತ ಮಾಡ್ತೀವಿ. ಅವೆಲ್ಲ ಮಾಡಿಬಿಟ್ಟು ಸಂಪೂರ್ಣ ಮಾಡ್ತಿದ್ದಾರ ಲೋಕಲ್ ಪಂಚಾಯತಿ ಯಾವ್ದಿರುತ್ತೆ ಅದಕ್ಕೆ ಹ್ಯಾಂಡ್ ಓವರ್ ಮಾಡಿ ಅವರು ಪಂಚಾಯತಿ ಕಡೆಯಿಂದ ಫರ್ದರ್ ಡೆವಲಪ್ಮೆಂಟ್, ಅವರಿಗೆ ನೀರಿನ ಕನೆಕ್ಷನ್, ಅವ್ರಿಗೆ ಶೌಚಾಲಯ, ಮತ್ತೆ ಅವ್ರಿಗೆ ಪಂಚಾಯತಿಗೆ ಅನೇಕ ಯೋಜನೆಗಳು ಏನಿದಾವೆ ಅದನ್ನು ಕೊಡೋದ್ರ ಸಮೇತ ಅವ್ರಿಗೊಂದು ದಾಖಲೆಯನ್ನ, ಹಕ್ಕುಪತ್ರನ ದಾಖಲೆಗಳನ್ನ ಕೊಡಬೇಕು. ಆ ಹಕ್ಕುಪತ್ರ ನೀಡಿ ಅವ್ರು ಬ್ಯಾಂಕಲ್ಲಿ ಲೋನ್ ತಗೋಬಹುದು, ಬೇಕಾದ್ರೆ ಮನೆಯ ಮೇಲ್ಕಟ್ಟೋದಕ್ಕೆ ಮತ್ತೊಂದಕ್ಕೆ ಅವ್ರಿಗೆಲ್ಲ ತುಂಬಾ ಉಪಯೋಗ ಆಗುತ್ತೆ. ಎಷ್ಟು ಉಪಗ್ರಾಮಗಳು ಮಾಡಿದ್ವಿ, ಎಷ್ಟು ಕಂದಾಯ ಗ್ರಾಮಗಳು ಮಾಡಿದ್ವಿ? 5 ಉಪಗ್ರಾಮ. ಟೋಟಲ್ ಕಂದಾಯ ಗ್ರಾಮ 42.